ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಸೂಲಿಕೆರೆ ಗ್ರಾಮ ಪಂಚಾಯಿತಿಯ 2025-26ನೇ ಸಾಲಿನ ಪ್ರಥಮ ಗ್ರಾಮ ಸಭೆ ಆರೋಗ್ಯಕರವಾಗಿ ನಡೀಲಿಲ್ವಾ, ಏನಾಯಿತು ಅನ್ನುವಂತಹ ವಿವರವನ್ನು ಕೊಡುವಂಥದ್ದು ಇದು ವಿಶೇಷ ಕಾರ್ಯಕ್ರಮ. ಸೂಲಿಕೆರೆ ಗ್ರಾಮ ಪಂಚಾಯಿತಿ ಈ ವರ್ಷದ ಪ್ರಥಮ ಗ್ರಾಮ ಸಭೆಯನ್ನು ಸೂಲಿಕೆರೆ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಪಂಚಾಯಿತಿಯ ಅಧ್ಯಕ್ಷ ಚಿಕ್ಕಣ್ಣನವರ ಅಧ್ಯಕ್ಷತೆಯಲ್ಲಿ ಈ ಸಮಾರಂಭ ನೆರವೇರಿತು. ಗ್ರಾಮ ಸಭೆಯಲ್ಲಿ ವ್ಯಕ್ತವಾಗಿರ್ತಕ್ಕಂತಹ ಅನೇಕ ಸಮಸ್ಯೆಗಳನ್ನು ಪರಿಹರಿಸುವಂತಹ ಉದ್ದೇಶ ನಮ್ಮದು. ಗ್ರಾಮ ಸಭೆ ನಡೆಸುವ ಉದ್ದೇಶವೂ ಅದೇ. ಗ್ರಾಮ ಸಭೆಯಲ್ಲಿ ಬಂದಂತಹ ಒಂದಷ್ಟು ಸಮಸ್ಯೆಗಳನ್ನು ಕ್ರೋಢೀಕರಿಸಿ ಆದಷ್ಟು ಬೇಗ ಶೀಘ್ರ ಪರಿಹಾರ ಕೊಡುವಂಥ ಆಶಯ ನಮ್ಮದು ಅಂಥೇಳಿ ಚಿಕ್ಕಣ್ಣ ಹೇಳಿದರು. ಅಧ್ಯಕ್ಷರಾದ ಮೇಲೆ ಅತಿ ಹೆಚ್ಚು ಸೋಮಶೇಖರ್ ಅವರಿಗೆ ಒಡನಾಟವನ್ನು ಇಟ್ಟುಕೊಂಡು ಗ್ರಾಮದ ಅನೇಕ ಸಮಸ್ಯೆಗಳನ್ನು ಪರಿಹರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಅನ್ನುವಂಥ ವಿಶ್ವಾಸವನ್ನು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಚಿಕ್ಕಣ್ಣ ವ್ಯಕ್ತಪಡಿಸಿದರು. ಗ್ರಾಮ ಸಭೆಯೊಳಗೆ ಹಲವಾರು ಸಮಸ್ಯೆಗಳು ವ್ಯಕ್ತವಾದಾಗ ಆ ಸಮಸ್ಯೆಗಳಿಗೆ ಸೂಕ್ತ ಉತ್ತರವನ್ನು ಕೊಟ್ಟಂತರು ಗ್ರಾಮ ಪಂಚಾಯಿತಿ ಸದಸ್ಯ ಮೋಹನ್ ಕುಮಾರ್ ಅವರು, ಮಂಜು ಅಂತ ಕರೀತಾರೆ. ಸೂಲಿಕೆರೆ ಗ್ರಾಮದ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಮೋಹನ್ ಕುಮಾರ್ ಅವರು ಪ್ರತಿಯೊಬ್ಬರ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಟ್ಟು ಪರಿಹರಿಸುವ ಭರವಸೆಯೊಂದಿಗೆ ಪರಿಹಾರ ಯಾಕಾಗಿಲ್ಲ, ಪರಿಹಾರದ ಅಗತ್ಯತೆ ಎಷ್ಟು ಪ್ರಮಾಣದಲ್ಲಿ ಎನ್ನುವಂಥ ಪೂರ್ಣ ವಿವರವನ್ನು ಕೊಟ್ಟರು. ಅಧಿಕಾರಿಗಳಿಗೂ ಮಧ್ಯೆ ತರಾಟೆಗೆ ತೆಗೆದುಕೊಂಡರು ಮೋಹನ್ ಕುಮಾರ್ ಅವರು. ಹಾಗೆಯೇ ಅಲ್ಲಿ ಅತಿ ಹೆಚ್ಚು ಚರ್ಚೆ ಆದಂಥದ್ದು CC ಮತ್ತು OCಯ ಬಗ್ಗೆ. ವಿದ್ಯುತ್ ಸಂಪರ್ಕ ಕೊಡೋದಕ್ಕೆ CC OC ಕೇಳ್ತಾ ಇದ್ದಾರೆ, ಅದ್ರ ತೊಂದರೆ ಆಗ್ತಿದೆ ಅನ್ನುವಂಥ ವಿಷಯ ಚರ್ಚೆ ಆಯಿತು. ಅದೇ ರೀತಿ ಗ್ರಾಮದ ಮುಖಂಡರೊಬ್ಬರು ಕೊಮ್ಮಘಟ್ಟ ಗ್ರಾಮದೊಳಗೆ ಸ್ಮಶಾನವೇ ಇಲ್ಲ ಅನ್ನುವಂಥದ್ದನ್ನು ಹೇಳಿದ್ರು. ಅನೇಕ ವರ್ಷ ರಾಮಕೃಷ್ಣ ಹೆಗಡೆಯವರ ಕಾಲದಿಂದಲೂ ಹೇಳ್ತಾ ಇದ್ದೇವೆ ನಮಗೆ ಸ್ಮಶಾನ ಇಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿದರು. ಅದಕ್ಕೆ ಮೋಹನ್ ಕುಮಾರ್ ಹೇಳಿದ್ರೆ ಇದು ಇವತ್ತಿನ ಸಮಸ್ಯೆ ಅಲ್ಲ, ಅಂದಿನಿಂದ ಇಂದಿನವರೆಗಿದೆ, ಪರಿಹರಿಸುವ ಭರವಸೆ ಇದೆ. ಸೋಮಶೇಖರ್ ಅವರೂ ಭರವಸೆ ಕೊಟ್ಟಿದ್ದಾರೆ, ಸ್ವಲ್ಪ ಸಮಾಧಾನದಿಂದ ಇರಬೇಕು ಅನ್ನುವಂಥ ಮಾತುಗಳನ್ನು ಕೂಡ ಆಡಿದ್ರು. ಅದೇ ರೀತಿ ಇನ್ನೊಬ್ಬ ಯುವ ನಾಯಕ ಮಾತನಾಡಿ SC ST ಸ್ಮಶಾನಗಳಿಲ್ಲ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಸ್ಮಶಾನದ ಕೊರತೆ ಇದೆ, ಸ್ಮಶಾನವೇ ಇಲ್ಲ, ದಯವಿಟ್ಟು ಸ್ಮಶಾನವನ್ನು ಕೊಡಿ, ಅದರ ಜೊತೆಗೆ ಸಮುದಾಯ ಭವನವನ್ನು ನಿರ್ಮಾಣವನ್ನು ಮಾಡಿಕೊಡಿ ನಮಗೆ ಅನ್ನುವಂಥದ್ದನ್ನು ಆಗ್ರಹವನ್ನು ಮಾಡಿದ್ರು. ಕೆಲವೊಂದು BDA ಅಪ್ರೂವ್ಡ್ ಲೇಔಟ್ಗಳಲ್ಲಿ ಆಗ್ತಾ ಇರ್ತಕ್ಕಂಥ ತೊಂದರೆಗಳ ಬಗ್ಗೆ ಕೂಡ ಒಬ್ಬ ಸದಸ್ಯರು, ಒಬ್ಬ ಸಾಮಾನ್ಯ ನಾಗರಿಕರು ಮಾತನಾಡಿ ಇದರ ಪರಿಹಾರವನ್ನು ಮಾಡಬೇಕು ಅಂತ ಹೇಳಿದ್ರು. ಅದರ ಜೊತೆಯೊಳಗೆ ಒಂದು ಕೆರೆಯ ನೀರು ನಮ್ಮ ಮನೆಯ ಬಾಗಿಲಿಗೆ ಬರ್ತಾ ಇದೆ, ಇದಕ್ಕೆ ಎಷ್ಟು ವರ್ಷದಿಂದ ಹೇಳ್ತಾ ಇದ್ದೇವೆ, ಅದನ್ನು ಸರಿಪಡಿಸಿ ಎನ್ನುವಂಥ ಒತ್ತಾಯ ಆಯಿತು. ಕೊಮ್ಮಘಟ್ಟ ಗ್ರಾಮದೊಳಗೆ ಅರಳಿಕಟ್ಟೆಯ ಸಮೀಪ ಒಂದು ಹೋಟೆಲ್ ಏನಿದೆ, ಆ ಹೋಟೆಲ್ನ ನೀವು ತೆರವು ಮಾಡಲಿಕ್ಕೆ ಆಗ್ತಿಲ್ಲ ಅನ್ನುವಂಥ ಆಗ್ರಹವನ್ನು ಮಾಡಿದ್ರು. ಒಬ್ಬ ಬಹುಶಃ ವಿದ್ಯಾರ್ಥಿ ಇರಬೇಕು, ಆ ವಿದ್ಯಾರ್ಥಿ ಪ್ರಶ್ನೆ ಮಾಡಿದಂಥದ್ದು ಕೊಮ್ಮಘಟ್ಟೊಳಗೆ ಲೈಬ್ರರಿ ಎಲ್ಲಿದೆ ಗೊತ್ತಿಲ್ಲ, ಲೈಬ್ರರಿ ಬಾಗಿಲು ತೆಗೆತಿಲ್ಲ ಅಂತ ಹೇಳಿದ್ರೆ, ಇಲ್ಲ ಈಗಾಗಲೇ ಸರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಿದೆ ಅಂತ ಲೈಬ್ರರಿಯನ್ನು ಕೂಡ ಬಂದ ಉತ್ತರವನ್ನು ಕೊಟ್ಟರು. ಈ ಎಲ್ಲವೂ ಕೂಡ ಸಾಕಷ್ಟು ಚರ್ಚೆಗಳಾಗುತ್ತೆ ಗ್ರಾಮ ಸಭೆ ಅಂತ ಹೇಳಿದಾಗ. ಬಹುಶಃ ಒಂದು ಅರ್ಥದೊಳಗೆ ಈ ವರ್ಷದ ಕಡೆಯ ಗ್ರಾಮ ಸಭೆ ಇದು ಅಂತ ಹೇಳಲಾಗ್ತದೆ. ಯಾಕೆಂದರೆ ಗ್ರೇಟರ್ ಬೆಂಗಳೂರು ಸೇರುತ್ತೆ, ಮತ್ತೊಂದು ಸೇರುತ್ತೆ, ಮಗದೊಂದು ಸೇರುತ್ತೆ ಅನ್ನುವಂಥ ವಾದ ವಿವಾದಗಳ ಮಧ್ಯೆ ಬಹುಶಃ ಇದು ಕಡೆಯ ಗ್ರಾಮ ಸಭೆ ಆಗಬಹುದು ಅನ್ನುವಂಥದ್ದು. ಅನೇಕ ಸಮಸ್ಯೆಗಳನ್ನು ನಾಗರಿಕರು ಹೇಳಿದರು. ಸಮಸ್ಯೆ ಪರಿಹರಿಸುವ ಭರವಸೆಯನ್ನು ಅಧಿಕಾರಿಗಳೊಂದಿಗೆ ಸದಸ್ಯರ ಆದಿಯಾಗಿ ಅಧ್ಯಕ್ಷ ಚಿಕ್ಕಣ್ಣವರು ಸ್ವಲ್ಪ ಉತ್ತರವನ್ನು ಕೊಟ್ಟರು ಕೂಡ ಮೋಹನ್ ಕುಮಾರ್ ಅವರು ಎಲ್ಲರ ಪ್ರಶ್ನೆಗಳಿಗೆ ಸಾವಧಾನದಿಂದ ಉತ್ತರವನ್ನು ಕೊಟ್ಟರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಲ್ಲಿ ವಾರ್ಡ್ ಸಭೆಗಳನ್ನು ಈಗಾಗಲೇ ಮಾಡಲಾಗಿರುತ್ತೆ. ಸದರಿ ವಾರ್ಡ್ ಸಭೆಗಳಿಂದ ಬಂದಂಥ ಸಲಹೆ ಶಿಫಾರಸುಗಳು ಏನೇನು ಸಾರ್ವಜನಿಕರಿಂದ ಬಂದಿರುತ್ತೆ ಅವನ್ನೆಲ್ಲ ಕ್ರೋಢೀಕರಿಸಿ ಇಂದಿನ ಒಂದು ಗ್ರಾಮ ಸಭೆಯಲ್ಲಿ ಇಟ್ಟು ನಾವು ಒಂದು ಅನುಮೋದನೆ ಪಡ್ಕೊಳ್ತೇವೆ. ಸೊ ಅವ್ರು ಏನು ಸಾರ್ವಜನಿಕರು ತಮ್ಮ ಬೇಡಿಕೆಗಳನ್ನು, ತಮ್ಮ ಸಲಹೆಗಳು, ತಮ್ಮ ಏನು ಕೊಟ್ಟಿರ್ತಾರೆ, ಸೊ ಅದನ್ನೆಲ್ಲ ಒಂದು ಲಿಸ್ಟ್ ಮಾಡಲಾಗಿದೆ. ಆ ಒಂದು ಇದನ್ನು ಈ ಒಂದು ಬುಕ್ಲೆಟ್ ರೂಪದಲ್ಲಿ ನಾವು ತಯಾರಿಸಿ ಈ ದಿನ ಅನುಮೋದನೆ ಪಡ್ಕೊಳ್ತೇವೆ. ಹಾಗೂ 2025-26ನೇ ಸಾಲಿನ ವಿವಿಧ ಇಲಾಖೆಗಳ ಏನು ಒಂದು ಅವ್ರದ್ದು ಕಾರ್ಯಕ್ರಮಗಳಿರ್ಬೋದು, ಒಂದು ಸೌಲಭ್ಯಗಳಿರ್ಬೋದು, ಯಾವುದು ಸವಲತ್ತುಗಳಿರ್ಬೋದು, ಅದು ಈ ಒಂದು ವಿವರಗಳನ್ನ ಈ ಒಂದು ಪಟ್ಟಿಯನ್ನು ಮಾಡಲಾಗಿರುತ್ತೆ. ಇದನ್ನು ಎಲ್ಲರೂ ನಮ್ಮ ಗ್ರಾಮ ಪಂಚಾಯತ್ಗೆ ಸಂಪರ್ಕಿಸಿ ಈ ವಿವರಗಳನ್ನ ತಗೊಳ್ಬೋದು. ಸತ್ತೋರು ನೋಡಕ್ಕೆ ಜಾಗನೇ ಇಲ್ಲ ಕೊಮ್ಮಘಟ್ಟದೊಳಗೆ. ಕೊಮ್ಮಘಟ್ಟಕ್ಕೆ ತಗೊಂಡಾಗೆಲ್ಲ ಕನ್ನಲ್ಲಿಗೆ ಹಾಕ್ತಾರೆ. ಕನ್ನಲ್ಲಿಗೆ ಹಾಕಿದ್ರೆ ನಿಮ್ಗೇನು ಇಲ್ವೇನು ಗತಿ, ಇಲ್ಲಿ ಯಾಕ್ರಿ ಬರ್ತೀರಾ ಅಂತ ಅವ್ರು ಕೇಳ್ತಾರೆ. 12,000, 13,000, 15,000, ಇವಾಗ 20,000 ಮಾಡೋರು ಕನ್ನಲ್ಲಿ ಋಣಕ್ಕೆ.
ಯಾರಿಗೆ ಕೇಳ್ಬೇಕು ನಾವು? ಎಕರೆ ಜಮೀನ್ ಲ್ಯಾಂಡ್ ಆಗೈತಲ್ವಾ, CA ಜಾಗ ಎಲ್ಲೈತೆ ಹುಡುಕ್ಬಿಟ್ಟು ನಮ್ಗೆ ಅಲ್ಲಿ ಕೊಂಗಟ ಸರ್ವೆ ನಂಬರ್ ಅಲ್ಲೇ ನಮ್ಗೆ ಅಲ್ಲೊಂದು ಸ್ಪಷ್ಟನೆ ಮಾಡಿಸ್ಕೊಡ್ರಿ ಎಲ್ಲಾ ಸಮುದಾಯದ ವರ್ಗವ್ರಿಗೂ. ಅದ್ರ ಬಗ್ಗೆ ಸಾಹೇಬ್ರ ಹತ್ರ ಮಾತಾಡಿದೀವಿ ನಾವು, ಅಲ್ಲಿ ನಾವು 3 ಜನ ಸದಸ್ಯರು ಮಾತಾಡಿದೀವಿ. ಜೀವನ್ ಪ್ರತಿಯೊಂದು ಮನೆಗೂ ತಾನೇ ಇದು ಮನೆಗೆ ಹಂಗೆ ಪ್ರೋಗ್ರಾಮ್ ಇದು ಜಲ್ ಜೀವನ್ ಪ್ರೋಗ್ರಾಮು. ನಮ್ಮೂರಲ್ಲಿ ನನ್ನ ರಸ್ತೆಯಲ್ಲಿ ಕೆಳಗಡೆ ಇರೋ ಕಾಲೋನಿಲಿ ಒಳಗಡೆ ಕನೆಕ್ಷನ್ ಕೊಟ್ಟಿಲ್ಲ, ಮೇಲ್ಗಡೆ ರೋಡಲ್ಲಿ ಇರೋ ಹಾಕೊಂಡು ಹೋಗೋರೆ. ಇದಕ್ಕೆ ಏನು ಉತ್ತರ ಹೇಳಿ ನೀವು? ಮನೆಗೆ ಹಂಗೆ ಇದು ಯಾವ ತರ ಆನ್ಸರಬಲ್ ನೀವು ಕೊಡಿ. ನಮ್ಮ ಜಲ್ ಜೀವನ್ ಮಿಷನ್ ಇಂಜಿನಿಯರ್ ರವಿ ಅವ್ರು ಬಂದಿದ್ದಾರೆ, ಅವೆಲ್ಲ ಫೋನ್ ಮಾಡಿದ್ರು. ಅದ್ರ ಬಗ್ಗೆ ಆ ಇಂಜಿನಿಯರ್ ಸಂಬಂಧಪಟ್ಟಂಗೆ ಕೇಳ್ದು, ಇಲ್ಲಿ ಟ್ಯಾಕ್ಸ್ ಕಟ್ಟಿ ಯಾರೇ ಮನೆಗೆ ಟ್ಯಾಕ್ಸ್ ಕಟ್ತಾರೋ ಟ್ಯಾಕ್ಸ್ ಕಟ್ಟ ಮನೆಗೆ ಮಾತ್ರ ಕೊಡ್ತೀವಿ ಸರ್. ಇದು ಕರೆಕ್ಟ್ ಮನೆ ಟ್ಯಾಕ್ಸ್ ಕಟ್ಟೋರು ಮಾತ್ರ ಕೊಡ್ಬೇಕು ಅಂತ ರೂಲ್ಸ್ ಇದೆಯಾ? ಇದು ಈಗ ಇದು ಗಮನಕ್ಕೆ ತಂದಿದ್ಯಪ್ಪ, ಇದನ್ನ ನಾವೇ ಸದ್ಯದಲ್ಲೇ ಕರೆದು ಬಗೆಹರಿಸ್ತೀವಿ. ಕೊಂಬಗಟ್ಟಿಗೆ ಕರ್ಕೊಂಡ್ ಬರ್ತೀವಿ, ಮಾಡಿಸ್ಕೊಡ್ತೀವಿ ಬಿಡಪ್ಪ. ಅದು ನಾವು ಕೊಡೋದು ಒಂದ್ ನಿಮಿಷ. ಈಗ ಅವ್ರು ಕೇಳ್ತಾರೆ ಮತ್ತೆ ಮಾತಾಡ್ಬಾರ್ದು ಅಂತ ಕೆಲವೊಂದ್ಸತಿ ಎತ್ತಾರೆ, ಕೆಲವೊಂದ್ಸತಿ ಎತ್ತಲ್ಲ. ಸೊ ಸರ್ ಇದನ್ನ ಯಾವಾಗ ಕಸಿ ತೊಟ್ಟಿ ನಮ್ಗೆ ಮಾಡ್ಕೊಡ್ತೀರಾ ಅಂತ. ಈಗ ತಾವು ಕೇಳ್ದಂಗೆ ಈಗ ಸುಮಾರು ದಿನಗಳ ಹಿಂದೆ ಈ ಸಲ ರಿಂಗ್ ಹಾಕಿ ಆಲ್ರೆಡಿ ಒಂದ್ಸಲ ಹಾಕ್ತಿದ್ರು. ಆದ್ರೆ ಅದಾದ್ಮೇಲೆ ಅದರಲ್ಲಿ ಸರಿಯಾಗಿ ಎತ್ತಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅದನ್ನ ತೆರವುಗೊಳಿಸಿದ್ದಾರೆ ಅಂತ ತಿಳಿದು ಬಂತು. ಈಗ ಮತ್ತೆ ಅದನ್ನ ತಾವು ಡಿಮಾಂಡ್ ಮಾಡ್ತಾ ಇದ್ದೀರಾ. ಆಯ್ತು, ಅದ್ರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಸರ್ ಆಕ್ಚುಲಿ ನಾನು ಇದನ್ನ ನಿಮ್ಮನ್ನ ತುಂಬಾ 2-3 ವರ್ಷದಿಂದ ಫಾಲೋ ಮಾಡ್ತಾ ಇದ್ದೀನಿ. ಅದಕ್ಕೆ ಶಾಶ್ವತ ಪರಿಹಾರ ಬೇಕಲ್ಲ, ನಾವೇನು ಕೇಳ್ತಾ ಇಲ್ಲ, ಬರೀ ಕಸ ಸಮಸ್ಯೆ ಅಷ್ಟೇ ಕೇಳ್ತಾ ಇದೀವಿ. ಅದಕ್ಕೋಸ್ಕರ ನೀವು ಅದನ್ನ ಶಾಶ್ವತ ಪರಿಹಾರ ಮಾಡ್ಕೊಡ್ಲೇಬೇಕು ಸರ್ ಕಸಿಂದು. ಆಯ್ತು, ಅದ್ರ ಕಡೆ ಗಮನ ಹರಿಸಿ ಮಾಡಿಸ್ತೀವಿ. ಅಷ್ಟು ಅಂದ್ರೆ ಬೀದಿಗಳಲ್ಲಿ ರೋಡ್ಗಳಲ್ಲಿ ಒಂದು ಬಿಡಿಎ ಲೇಔಟಿಗೆ ಸೇರುತ್ತೆ ನಮ್ದು ಅರ್ಧ ಊರು, ಇನ್ನು ಅರ್ಧ ಊರು ಪಂಚಾಯತಿಗೆ ಸೇರುತ್ತೆ. ಬಿಡಿಎ ಲೈನ್ಗಳಲ್ಲಿ ತುಂಬಾ ಕಸಗಳನ್ನ ತಗೊಂಬಂದ್ ಆಗ್ತಾ ಇದಾರೆ. ಇದ್ರ ಬಗ್ಗೆ ಪಂಚಾಯತಿ ಸದಸ್ಯರು ಕೂಡ ಗಮನಕ್ಕೆ ತಗೋಬೇಕು, ಕಸದ ಸಮಸ್ಯೆನ ಬಗೆಹರಿಸ್ಕೊಡ್ಬೇಕು. ಯಾಕಂದ್ರೆ ನಾಯಿಗಳು ಎಲ್ಲ ಹೆಚ್ಚಾಗ್ತಿದೆ, ಕಸಗಳನ್ನ ಹೇಳ್ಕೊಂಡು ಹೋಗ್ತಿದೆ, ಮಕ್ಳುಗಳು ಓಡಾಡ್ತಿರ್ತಾರೆ. ಮುಂದಿನ ದಿನಗಳಲ್ಲಿ ತೊಂದರೆಗಳಾಗುತ್ತೆ. ಆ ತೊಂದರೆಗಳಾಗಕ್ಕಿಂತ ಮುಂಚೆ ಪಂಚಾಯತಿ ವರ್ಗದವರು ಇದನ್ನ ಕ್ರಮ ತಗೋಬೇಕು ಅಂತ. ಹಳ್ಳಿ ಮಟ್ಟ ಕೆಳಗಡೆ ಪೆಟ್ರೋಲ್ಗಳಿಗೆ ನೋಟಿಸ್ ಕೊಟ್ಟಿದ್ದೀರಾ, ಇದು ನಾಮಕಾವಸ್ಥೆ ಕೊಟ್ಟಿದ್ದೀರಾ ಏನು ಅಂತ ಗೊತ್ತಾಗ್ತಾಯಿಲ್ಲ. ಯಾಕೆಂದರೆ ಅಲ್ಲಿ ತುಂಬ ಅನಾನುಕೂಲ ಆಗ್ತಾ ಇದೆ. ಅಲ್ಲಿ ಪ್ರತಿದಿನ ಟ್ರಾಫಿಕ್ ಜಾಮ್ ಆಗ್ತಾ ಇದೆ, ಮತ್ತು ಅಲ್ಲಿ ಕುಡಿದು ಬಾಟ್ಲುಗಳನ್ನ ಅಲ್ಲೇ ಆಗ್ತಾ ಇದ್ದಾರೆ. ದೇವಸ್ಥಾನ ಇದೆ, ನಾಗರಿಕಟ್ಟೆ ಇದೆ, ನಾಗರಿಕಟ್ಟೆಗೆ ಪೂಜೆ ಮಾಡೋಕ್ಕೆ ಜನಗಳಿಗೆ ಆಗ್ತಾ ಇಲ್ಲ, ಬಂದವರು ಹಂಗೆ ಹೋಗ್ತಾ ಇದ್ದಾರೆ. ಆ ಎಂಟ್ರ ಮೇಲೆ ಕೂತ್ಕೊಂಡು ಪೂಜೆ ಮಾಡೋಕ್ಕಾಗಲ್ಲ, ಹಂಗೆ ಹೋಗಿ ತುಂಬ ಕಂಪ್ಲೇಂಟ್ ಬಂದಿದೆ. ಇದಾಗಲೇ ಸಂಬಂಧಪಟ್ಟ ಸದಸ್ಯರಿಗೆ ವಿಷಯ ತಿಳಿಸಿದ್ರು ಕೂಡ ನಾಮಕಾವಸ್ಥೆಗೆ ನೋಟಿಸ್ ಕೊಟ್ಟಿದ್ದಾರೆ. ವ್ಯವಸ್ಥೆ ಸರ್ಕಲಲ್ಲಿ ಅಲ್ಲಿ ಬಸ್ ಸ್ಟಾಪಲ್ಲಿ ತುಂಬ ಗಲೀಜು ಮಾಡ್ತಾರೆ, ತುಂಬಾ ನೀರನ್ನು ರೋಡಿಗೆ ಬರ್ತಾರೆ. ಮೊನ್ನೆ PD ಅವರಿಗೆ ತೋರಿಸಿದ್ದು, ಅವರು ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ. ದೊಡ್ಡ ಸರ್ಕಲ್ ಹೋಟ್ಲು ಮುಸ್ರೆ ನೀರನ್ನ ರೋಡಿಗೆ ಬಿಡ್ತಾರೆ. ಆ ಜಾಗಕ್ಕೆ ಹೋಗಿ ಪರಿಶೀಲನೆ ಮಾಡಿದ್ದೀನಿ. ಅದರಲ್ಲಿ ಕೆಲವು ಒಂದೆರಡು ಸಣ್ಣ ಹೋಟೆಲ್ಲು ಮತ್ತೆ ಅಂಗಡಿ ಇವ್ರುಗಳು ಸ್ವಲ್ಪ ನೀರು ಏನು ಬಿಡ್ತಾರೆ ಅದನ್ನ ತೊಳೆದು ಅಥವಾ ಇದು ಮಾಡಿ ಅದನ್ನ ರಸ್ತೆಗೆ ಬರ್ತಾ ಇದೆ ಅದು. ಸೊ ಆ ರಸ್ತೆ ಪಕ್ಕದಲ್ಲಿ ಒಂದು ಮೋರಿ ಮಾಡಬೇಕಾಗಿದೆ. ಅದು ಮೋರಿ ಮುಂದಕ್ಕೆ ಮುಚ್ಚಿಬಿಟ್ಟಿದ್ದಾರೆ, ನೀರು ಹೋಗ್ತಿಲ್ಲ, ಕಸ ಕಟ್ಕೊಂಡೆಲ್ಲ ಸೊಳ್ಳೆಗಳ ಜಾಸ್ತಿ ಆಗ್ತದೆ. ಮತ್ತೆ ಮೋರಿ ಬಂದ ಕ್ಲೀನ್ ಮಾಡಿಲ್ಲ. ಸರಿ, ಆಯ್ತು, ಇಮಿಡಿಯೇಟ್ ಅದ್ ಮೋರಿ ಇದ್ದಿದ್ ಮುಂಚೆ ಮುಚ್ಚಿಬಿಟ್ಟಿದ್ದಾರೆ, ಮುಂದಕ್ಕೆ ನೀರು ಹೋಗಂಗ್ ಶಾಲೆ ಅಂತ ಏನಿದೆ 8ನೇ ಕ್ಲಾಸ್ಗೆ ಲಾಸ್ಟ್ ಇದೆ. 9-10 ಇಲ್ಲ ಕಂಟಿನ್ಯೂ ಆದರೆ ಮಕ್ಳಿಗೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ. 8ನೇ ಕ್ಲಾಸ್ ಮುಗಿಸ್ಕೊಂಡು ಬೇರೆ ಕಡೆ ಹೋಗೋದು 9. ನಮ್ಮ ಏನು ಎಜುಕೇಷನ್ ಮಿನಿಸ್ಟರ್ ಗಮನಕ್ಕೆ ತರ್ತೀವಿ. ಅಲ್ಲಿ ಮಕ್ಕಳು ಜಾಸ್ತಿ ಇದ್ದಾರೆ ಅಂತ ನಮ್ಮ ಗಮನಕ್ಕೂ ಇದೆ. ಅಂದರೆ ಸ್ವಲ್ಪ ಹಳ್ಳಿಗೆ ಒಂದು ಒಳ್ಳೆ ಸ್ಕೂಲ್ ಆಗೋದು ನಮಗೂ ಖುಷಿ. ಅದು ಪ್ರಯತ್ನ ಮಾಡಿ. ಸುಧಾಕರ್ 171 ಇದು ಕಸದ ಡ್ರೈನೇಜ್ ಪ್ರಾಬ್ಲಮ್ ಇದೆ, ಸೊಳ್ಳೆಗಳು ಕಾಟ ಇದ್ದಾರೋ, ರಸ್ತೆ ಕ್ಲೀನ್ ಮಾಡಲ್ಲ ಸರ್, ಗಿಡಗಳೆಲ್ಲ ಬೆಳೆದು ಬಿಟ್ಟಿದೆ. ನಾನು ಚಂದ್ರಪ್ಪ ಸರ್ಗೂ ಕಂಪ್ಲೇಂಟ್ ಮಾಡಿದೆ, ಚಂದ್ರಪ್ಪ ಸರ್ನು ಏನೋ ಆಕ್ಷನ್ ತಗೊಂತಾ ಇಲ್ಲ ಅದ್ರ ಬಗ್ಗೆ. ಗಿಡಗಳು ಬೆಳೆದು ಬಿಟ್ಟಿದೆ, ಸೊಳ್ಳೆಗಳು ಕಾಟ ಇದೆ. ನಮಗೆ ಸ್ಲಾಬ್ ಹಾಕೊಡಿ ಸರ್, ಅದು ಬೋರಿ ಮೇಲೆ ಸ್ಲಾಬ್ ಹಾಕೊಡಿ ಸರ್. ಕಳೆನಾಶದ ಔಷಧಿ ತರಿಸಿದೀವಿ, ಈಗ ಸೋಮವಾರದಿಂದ ಸ್ಟಾರ್ಟ್ ಮಾಡಿಸ್ತಾ ಇದೀವಿ. ಕಳೆನಾಶದ ಔಷಧಿ ಎಲ್ಲ ಪಂಚಾಯತಿ ನಿಮಿಟಲ್ಲಿ ಎಲ್ಲ ಊರಿಗೂ ಹೊಡಿಸ್ತಾ ಇದ್ದೀವಿ. ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ವಿದ್ಯುತ್ ಕೊಡ್ತೀವಿ ಅಂದ್ಬಿಟ್ಟು ಹೋದ ವರ್ಷನೇ ಸರ್ಕಾರದಿಂದ ಆದೇಶ ಆಯಿತು. ಅವ್ರಿಗೆ ಈಗ ನಮ್ಮದು ನಂಬರ್ ಎಲ್ಲ ಕೊಟ್ಟು RR ನಂಬರು ಎಲ್ಲ ಎಂಟ್ರಿ ಮಾಡಿಸ್ಬಿಟ್ಟು ಕೂಡ ಬಂದ್ವಿ. ಆದರೂ ಕೂಡ ನಮ್ಗೆ ಲೈಟ್ ಬಿಲ್ ಬರ್ತಾನೆ ಇದೆ. ಅವ್ರು ಕೇಳ್ತಾ ಇರೋದು PDO ಸರ್, ನಮ್ಮ ಸರ್ಕಾರಿ ಪ್ರತಿ ಕಟ್ಟಡಕ್ಕೂ ನಮ್ಮ ಪಂಚಾಯತಿನೇ ವಿದ್ಯುತ್ ಬಿಲ್ಲು ಪಾವತಿ ಮಾಡಬೇಕು ಅನ್ನೋ ರೂಲ್ಸ್ ಇದೆ. ಇಲ್ಲ ಸರ್, ಅದು ಹೋದ ವರ್ಷ ಸರ್ಕಾರನೇ ಆದೇಶ ಮಾಡ್ತು, ಉಚಿತ ವಿದ್ಯುತ್ ಕೊಡ್ತೀವಿ ಅಂದ್ಬಿಟ್ಟು ಶಾಲೆಗಳಿಗೆ. ಆ ಸರ್ಕ್ಯುಲರ್ ಬಂದಿದ್ಯಾ? ಅದು ಕೊಟ್ಟಿದ್ದೀನಿ ಸರ್, ನಾನೇ ಕೊಟ್ಟಿದ್ದೀನಿ. ಗ್ರಾಮ ಪಂಚಾಯತಿಗೆ ಯಾವುದೇ ಒಂದು ಆದೇಶ ಇಲ್ಲ ಸರ್, ಅದು ಬೆಸ್ಕಾಂಗೆ ಏನಾದರೂ ಬಂದಿದ್ರೆ ಅದೇ ಸರ್, ನಮ್ಮ ಬೆಸ್ಕಾಂನವ್ರನ್ನ ಕೇಳ್ತಾ ಇರೋದು.
ಈಗ ಗೌರ್ಮೆಂಟ್ ಶಾಲೆನಾ ಸರ್ ನಿಮ್ದು? ಹೌದು ಸರ್, ಗೌರ್ಮೆಂಟ್ ಶಾಲೆ. ಮೇಡಮ್ ಕೇಳಿದ್ರು ಅವಾಗಲೇ ಇಲ್ಲಿ ಮೇಡಮ್ ಕೇಳಿದ್ರು ಸೂಲಿಕೆರೆ ಸ್ಕೂಲ್ದು ಅದು ಏನು ಸೇವಾ ಸಿಂಧು ಪೋರ್ಟಲ್ ಏನಿಲ್ಲ ರಿಜಿಸ್ಟರ್ ಮಾಡ್ಕೊಂಡಿರ್ಬೇಕಂತೆ ಸರ್. ಎಲ್ಲ ಮಾಡಿದೀವಿ ಸರ್. ನಮ್ಮ ಬಂದು ನಮ್ಮ ಕೆಂಗೇರಿಗೆ ಬಂದು ಅಲ್ಲೂ ಎಂಟ್ರಿ ಮಾಡಿಸಿ ನಮ್ಮ ಜೈ ಸಾಹೇಬ್ರಿಗೂ ಹೇಳಿ ಎಲ್ಲಾ ಶಾಲೆಗಳಿಗೂ ಅಕೌಂಟ್ ಆಫೀಸರ್ ಇರ್ತಾರೆ. ಇವಾಗ ಬೆಳಗ್ಗೆ ಮಾತಾಡಿದೆ ನಾನು, ಅದ್ರಿಗೆ ಏನ್ ಕಟ್ಟಿದ ಡೀಟೇಲ್ಸ್ ಇದ್ರೆ ಕೊಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಯ್ತಾ? ಅಂದ್ರೆ ಕಟ್ ಆಗ್ತಿದೆ ಸರ್ ಅಮೌಂಟ್. ಈಗ 1,000 ರೂಪಾಯಿ ಬಂದ್ರೆ ನಮಗೆ ಲೈಬ್ರರಿ ಅವೈಲಬಿಲಿಟಿ ಬೇಕು. ಅದರಲ್ಲಿ ಇಂಗ್ಲಿಷ್ ಕನ್ನಡ 2 ಬುಕ್ಸ್ ಬೇಕು. ನೀನೆಲ್ಲ ಮೋಸ ಇರೋದು ಕೊಂಗಟ ಎಲ್ಲಿ? ಅಲ್ಲಿ ಒಳಗಡೆ ಕುಂಟ್ಮಾರಮ್ಮ ದೇವಸ್ಥಾನ ಹತ್ರ. ಕುಂಟ್ಮಾರಮ್ಮ ದೇವಸ್ಥಾನ ಹತ್ರ ಕೊಂಗಟದ ಲೈಬ್ರರಿ ಬಿಲ್ಡಿಂಗ್ ಇಲ್ವಾ? ನಮಗಲ್ಲಿ ಯಾವತ್ತೂ ಆಕ್ಸೆಸ್ ಸಿಕ್ಕಿಲ್ಲ ಸರ್. ಅಲ್ಲಮ್ಮ, ಮೇನ್ ರೋಡಲ್ಲಿ ಐತೆ ಬಿಲ್ಡಿಂಗ್ ನೋಡಿಲ್ಲ ಅಂತ ಅಂದ್ಮೇಲೆ ಇನ್ನೇನು ನಾನು ಅಲ್ಲ ಸರ್, ಅಲ್ಲಿ ಯಾವತ್ತೂ ಇಲ್ಲ ಹೊಸ ಬಂದಿದಾರಲ್ಲ. ಮೇಂಟೆನೆನ್ಸ್ ಗೆ ಯಾರು ಇಲ್ಲ ಸರ್. ಕೆಲವೊಂದು ಅಂಗನವಾಡಿ ಮೇಲೆ ಇನ್ನೊಂದು ಅಂಗನವಾಡಿ ಕಟ್ಬೇಕು ಅಂತ ಮಾತಾಡಿದ್ವಿ. ಬೋರ್ಡ್ ಹಾಕ್ಸೋದಕ್ಕೆ ನಮ್ಮ ಸೆಕ್ರೆಟರಿ ಕರ್ಕೊಂಡೋಗಿ ಮೊನ್ನೆ ಇನ್ಸ್ಪೆಕ್ಷನ್ ಮಾಡಿ 2 ಕಡೆನೂ ಬೋರ್ಡ್ ಹಾಕಿ ಟೈಮಿಂಗ್ಸ್ ಹಾಕ್ತೀನಿ ಅಂತ ಹೇಳಿದ್ವಿ ಮೇಡಮ್. ಒಂದು 15 ದಿನದಲ್ಲೆಲ್ಲ ಕ್ಲಿಯರ್ ಆಗುತ್ತೆ. ಈಗ ಒಂದ್ ಸ್ವಲ್ಪ ರಿನೋವೇಷನ್ ಇದು ನಡೀತಾ ಇದೆ. ಅಲ್ಲೆಲ್ಲಾನು ನಾವು ಗ್ರಿಲ್ಸ್ ಹಾಕೋದು ಇದು ಎಲ್ಲ ಕೆಲಸ ನಡೀತಾ ಇದೆ. ಆದ್ರಿಂದ ಅದು ಕಂಪ್ಲೀಟ್ ಮಾಡಿ ಇನ್ನೂ ಬೋರ್ಡ್ ಹಾಕಿಲ್ಲ ಅಷ್ಟೇ. ಈಗಾಗಲೇ 1 ತಿಂಗಳಿಂದ ನಡೀತಾ ಇದೆ ಆಲ್ರೆಡಿ. ನೋಡಿ ಇವರೇ ಲೈಬ್ರರಿಯನ್ನು ನಾನು ಆಲ್ಮೋಸ್ಟ್ 1.5 ತಿಂಗಳಿಂದ ಓಪನ್ ಇದೆ ಅಪ್ಪ. ಮಾರ್ನಿಂಗು 9 o'clock ಇಂದ ನಾನು ಈವ್ನಿಂಗ್ 7 ತನಕನೂ ಇರ್ತೀನಿ. ಆಮೇಲೆ ಗೌರ್ಮೆಂಟ್ ಸ್ಕೂಲಲ್ಲೂ ಹೋಗಿ ಇನ್ಫಾರ್ಮ್ ಮಾಡಿದ್ದೀನಿ, ಮಕ್ಳಿಗೂ ಸಹ ಹೇಳಿದ್ದೀನಿ ಲೈಬ್ರರಿ ಓಪನ್ ಇದೆ, ಬಂದು ಯೂಸ್ ಮಾಡ್ಕೊಳ್ಳಿ ಅಂತ. ಡೈಲಿ ಇರುತ್ತೆ, ಅಂದರೆ ಮಂಡೇ ಮಾತ್ರ ಲೀವ್ ಇರುತ್ತೆ ಅಷ್ಟೇ ಅಪ್ಪ. ಓಪನ್ ಇದೆ, ಬನ್ನಿ. ಬೇಕಾದರೆ ನಾನೇ ಒಂದ್ಸಲ ಒಂದು ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಗ್ರಾಮ ಸಭೆಯಲ್ಲಿ 5% ಅವ್ರಿಗೆ ಅಂತ ಮೀಸಲಿಟ್ಟಿರುವಂಥ ಒಂದು ನಿಧಿಯಲ್ಲಿ ತಲಾ ಒಬ್ಬೊಬ್ಬರು ಫಲಾನುಭವಿಗಳಿಗೆ 3,000ದಂತೆ ವಿತರಣೆ ಮಾಡಲು ಈ ದಿನ ಹಮ್ಮಿಕೊಂಡಿದ್ದೀವಿ. ನಮ್ಮಲ್ಲಿ ಒಟ್ಟು 94 ಅಪ್ಲಿಕೇಶನ್ ಬಂದಿದೆ. ಸೊ ಇವರಲ್ಲಿ ಇವಾಗ ಒಂದು 5 ಜನಕ್ಕೆ ನಾವು ಹೆಸರನ್ನು ಕರಿತಿದ್ದೀವಿ. ಅವ್ರು ಬಂದು ತಮ್ಮ ಒಂದು ತಗೋಬೇಕಾಗಿ ಕೊಡ್ತೀನಿ ಪ್ರೋತ್ಸಾಹ ಧನವನ್ನು. ಸಂತೋಷ್, ಸೂಲಿಕೆರೆ ಪಾಳ್ಯ. ಉತ್ತರ ಕೊಡೋದೊಂದು ಭಾಗ ಆದರೆ ಅಲ್ಲಿ ನಡೆದಂಥ ಒಂದು ಅತ್ಯಂತ ಪ್ರಮುಖ ಕಾರ್ಯಕ್ರಮ ಅಂತ ಹೇಳಿದ್ರೆ ಅಂಗನವಾಡಿ ಕಾರ್ಯಕರ್ತರು ಸಹಾಯಕರಿಗೆ ಸನ್ಮಾನವನ್ನು ಮಾಡಿ ಗೌರವಧನವನ್ನು ಕೊಟ್ಟಂಥದ್ದು. ಹಾಗೆ ವಿಶೇಷ ಚೇತನರು, ಅಂಗವಿಕಲರು ಅಂತ ನಾವು ಕರಿಯಾಗಿಲ್ಲ, ವಿಶೇಷ ಚೇತನರಿಗೂ ಕೂಡ ಅವ್ರಿಗೂ ಕೂಡ ಗೌರವಧನವನ್ನು ನೀಡಲಾಯಿತು. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸ್ತ್ರೀಶಕ್ತಿ ಸಂಘಗಳನ್ನು ಪ್ರೋತ್ಸಾಹ ಧನವನ್ನು ನೀಡಲಾಯಿತು. ಇದು ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಸೂಲಿಕೆರೆ ಗ್ರಾಮ ಪಂಚಾಯಿತಿಯೊಳಗೆ ಗ್ರಾಮ ಸಭೆಯಲ್ಲಿ ನಡೆಯಿತು. ಅಧ್ಯಕ್ಷ ಚಿಕ್ಕಣ್ಣ ಅಧ್ಯಕ್ಷತೆ ವಹಿಸಿದರೆ ಉಪಾಧ್ಯಕ್ಷೆ ದ್ರಾಕ್ಷಾಯಣಂನವರು, ಸದಸ್ಯರಾದ ಮೋಹನ್ ಕುಮಾರು, ರಾಮಚಂದ್ರ, ಶೋಭಾ ತಿಮ್ಮೇಗೌಡ, ಶಿವಣ್ಣ, ಸಿದ್ದರಾಜು, ಸೌಭಾಗ್ಯ ಉಮೇಶ್, ಇನ್ನು ಅನೇಕ ಸದಸ್ಯರು ಭಾಗವಹಿಸಿದರು. ನೋಡಲ್ ಅಧಿಕಾರಿ ಸುನೀತಾ, PDO ವೀರಭದ್ರ ಸ್ವಾಮಿ ಕೂಡ ಒಂದಷ್ಟು ಉತ್ತರವನ್ನು ಕೂಡ ಕೊಟ್ಟರು. ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿ ಆ ಸಮಸ್ಯೆಗಳೇನಿದೆ ಅಥವಾ ನಮ್ಮ ಯೋಜನೆಗಳೇನಿದೆ ಅನ್ನುವಂಥದ್ದನ್ನು ಕೂಡ ರೈತರಿಗೆ ಹಾಗೂ ಅಲ್ಲಿಯ ಸಾರ್ವಜನಿಕ ವಿವರವನ್ನು ಕೊಟ್ಟರು. ಸೂಲಿಕೆರೆ ಗ್ರಾಮ ಪಂಚಾಯಿತಿಯ ಈ ವರ್ಷದ ಪ್ರಥಮ ಗ್ರಾಮ ಸಭೆ ಅತ್ಯಂತ ಅರ್ಥಪೂರ್ಣವಾಗಿ ನಡೀತು. ಅದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಮತ್ತು ವಿಶೇಷವಾಗಿರ್ತಕ್ಕಂಥ ಸುದ್ದಿ, ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.